ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ನಾನು ವಂದಿಸುತ್ತಿದ್ದೇನೆ. ನೀವೆಲ್ಲರೂ ಕೂಡ ಕ್ಷೇಮದಿಂದಿದ್ದೀರೆಂದು ನಾನು ನಂಬುತ್ತೇನೆ. ನಿಮಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ, ನಿಮ್ಮ ಕುಟುಂಬಗಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನೀವುಗಳು ಕೂಡ ನನಗಾಗಿ, ನನ್ನ ಕುಟುಂಬ ಮತ್ತು ನನ್ನ ಸೇವೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿರಿ. ನಾವು ದೇವರ ವಾಕ್ಯಕ್ಕೆ ಓದೋಣ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ ವಚನ 21ರಿಂದ 23. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು. ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ಕರ್ತನಾದ ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಸೇವೆ ಮಾಡುತ್ತಿದ್ದಂತಹ ಕಾಲದಲ್ಲಿ ತನ್ನ ಶಿಷ್ಯಂದಿರ ಜೊತೆಗೆ ಅನೇಕ ರೀತಿಯಾದಂತಹ ಸತ್ಯಗಳನ್ನು ಮಾತಾಡುವುದನ್ನು ನಾವು ಕಾಣಬಹುದು. ಹಾಗೆಯೇ ಈ ವಾಕ್ಯ ಭಾಗದಲ್ಲಿಯೂ ಕೂಡ ಯೇಸು ಸ್ವಾಮಿ ಒಂದು ಸತ್ಯವನ್ನು ಮಾತಾಡಿದ್ದನ್ನು ನಾವು ಗ್ರಹಿಸಬಹುದು. ಇಲ್ಲಿ ಓದಿದಂತಹ ದೇವರ ವಾಕ್ಯದಲ್ಲಿ ಪರಲೋಕ ರಾಜ್ಯವನ್ನು ಪ್ರವೇಶಿಸುವವರು ಯಾರು, ಹಾಗೆ ಪ್ರವೇಶ ಮಾಡಬೇಕಾದರೆ ಏನು ಮಾಡಬೇಕು, ಯಾರೆಲ್ಲ ಪ್ರವೇಶ ಮಾಡುವುದಕ್ಕಾಗುವುದಿಲ್ಲ ಎಂಬ ಅನೇಕ ವಿಚಾರಗಳ ಕುರಿತಾಗಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡಬಹುದು. ನೋಡಿ ಪ್ರಿಯರೇ, ಯೇಸು ಸ್ವಾಮಿ ತನ್ನ ಮಕ್ಕಳಾಗಿ ತನ್ನ ದಾಸರುಗಳನ್ನು, ಪ್ರಜೆಗಳನ್ನು, ವಿಶ್ವಾಸಿಗಳನ್ನು ಆರಿಸಿಕೊಂಡಿರುವಂಥ ಮೂಲತಃ ಉದ್ದೇಶ ಏನಂತಂದರೆ, ನಾವೆಲ್ಲರೂ ಕೂಡ ಆತನ ಜೊತೆಗೆ ಪರಲೋಕ ರಾಜ್ಯವನ್ನು ಪ್ರವೇಶ ಮಾಡಬೇಕೆಂಬುದೇ. ಆ ಒಂದು ಮೂಲತಃ ಉದ್ದೇಶವನ್ನು ಮರೆತು ನಾವು ಎಲ್ಲೋ ಒಂದು ಕಡೆ ಹೋಗುತ್ತಿದ್ದೇವಾ ಅನ್ನೋ ಒಂದು ಪ್ರಶ್ನೆ ನಮ್ಮೆಲ್ಲರಲ್ಲಿಯೂ ಕೂಡ ಕೇಳಬೇಕಾಗಿದೆ. ಏಕೆಂದರೆ ನಾವು ನಾನಾ ರೀತಿಯಾದಂತಹ ಕಾರ್ಯಗಳಲ್ಲಿ, ವಿಚಾರಗಳಲ್ಲಿ ತುಂಬ ಬ್ಯುಸಿಯಾಗಿ ಇದ್ದೀವಿ. ಯಾವತ್ತೂ ಕೂಡ ನಾವು ಕುಳಿತು ನಾನು ಒಂದು ವೇಳೆ ಕರ್ತನಾದ ಯೇಸು ಕ್ರಿಸ್ತನು ಈ ಕ್ಷಣ ಮಧ್ಯಾಕಾಶದಲ್ಲಿ ಆತನು ಪ್ರತ್ಯಕ್ಷವಾದರೆ ನಾನು ಆತನೊಟ್ಟಿಗೆ ಪರಲೋಕಕ್ಕೆ ಎತ್ತಲ್ಪಡುವನೋ ಇಲ್ಲವೋ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಮಾಡಿಕೊಳ್ಳದೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳಲಾರದೆ ಬದುಕುತ್ತಿದ್ದೇವೆ. ಆದರೆ ಇಲ್ಲಿನ ವಾಕ್ಯ ಭಾಗದಲ್ಲಿ ನಾವು ನೋಡುವುದಾದರೆ ಯಾರು ಪರಲೋಕವನ್ನು ಪ್ರವೇಶ ಮಾಡುವವರು? ಕರ್ತನಾದ ಯೇಸು ಕ್ರಿಸ್ತನು ಬಹಳ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವರೇ ಪ್ರವೇಶಿಸುವರು. ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂತಂದ್ರೆ, ನನ್ನ ಹೆಸರಿನಲ್ಲಿ ಅದ್ಭುತಗಳನ್ನು ಮಾಡುವರು, ದೆವ್ವಗಳನ್ನು ಬಿಡಿಸುವರು, ಆದರೂ ಕೂಡ ಇವರು ಪರಲೋಕ ರಾಜ್ಯವನ್ನು ಪ್ರವೇಶಿಸುವುದು ಅಸಾಧ್ಯ ಎಂಬುದಾಗಿ. ನೋಡಿ, ದೇವರ ವಾಕ್ಯದಲ್ಲಿ ನಾವು ಧ್ಯಾನಿಸುವಾಗ ಪೌಲನ ಕಾಲದಲ್ಲಿ ಅಪೊಸ್ತಲರ ಪುಸ್ತಕ 19ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪೌಲನು ತುಂಬ ಬಲವಾಗಿ ಕರ್ತನಿಂದ ಉಪಯೋಗಿಸಲ್ಪಡುತ್ತಿದ್ದ. ಆ ಸಂದರ್ಭದಲ್ಲಿ ಅನೇಕರು ಎದ್ದು ಯೇಸು ಸ್ವಾಮಿಯನ್ನ, ಪೌಲನನ್ನ ಅರಿಯದಿದ್ದರೂ ಕೂಡ ಯೇಸುವಿನ ಹೆಸರನ್ನ, ಪೌಲನ ಹೆಸರನ್ನ ಉಪಯೋಗಿಸಿಕೊಂಡು ಅನೇಕ ಕಡೆಗಳಲ್ಲಿ ದೆವ್ವ ಬಿಡಿಸುವುದನ್ನು ನಾವು ನೋಡಬಹುದು. ದೆವ್ವಗಳನ್ನು ಬಿಡಿಸುವುದು ಬಹಳ ದೊಡ್ಡ ವಿಚಾರ ಅಲ್ಲ, ಅಥವಾ ದೆವ್ವಗಳನ್ನು ಬಿಡಿಸಿ ಬಿಟ್ಟರೆ ನಾವು ಪರಲೋಕ ರಾಜ್ಯವನ್ನು ಪ್ರವೇಶ ಮಾಡಿಬಿಡುತ್ತೀವಿ, ಅಥವಾ ದೆವ್ವಗಳನ್ನು ಬಿಡಿಸುವುದರಿಂದಲೇ ನಾವು ದೇವರ ಮಕ್ಕಳು, ದೇವರಾದುಕೊಂಡ ಜನಾಂಗ ಅನ್ನುವಂಥನ್ನ ನಿರೂಪಿಸಬೇಕಾದ ಅವಶ್ಯಕತೆ ನಮಗೆ ಇಲ್ಲ. ಇದರ ಜೊತೆಗೆ ವಿಮೋಚನ ಕಾಂಡ ಪುಸ್ತಕ 7ನೇ ಅಧ್ಯಾಯದಲ್ಲಿ ದೇವರು ಮೋಶೆಯನ್ನು ಐಗುಪ್ತ ದೇಶಕ್ಕೆ ಕೊಂಡೊಯ್ದಾಗ ಮೋಶೆಯ ಮೂಲಕವಾಗಿ ಅನೇಕ ಉಪದ್ರವಗಳನ್ನು ಮಾಡುವಂತೆ ದೇವರು ಹೇಳಿದರು. ಆ ಉಪದ್ರವಗಳನ್ನು ಮೋಶೆ ಮಾಡಿದಾಗ, ಉದಾಹರಣೆಗೆ ಕೋಲನ್ನ ಹಾವನ್ನಾಗಿ ಮಾಡಿದ್ದು, ನೈಲ್ ನದಿಯ ನೀರನ್ನು ರಕ್ತವನ್ನಾಗಿ ಬದಲಾಯಿಸಿದ್ದು, ಮೋಶೆ ಹೀಗೆ ಏನೆಲ್ಲ ಮಾಡಿಕೊಂಡು ಬಂದರೋ ಹಾಗೆ ಫರೋಹನ ಸನ್ನಿಧಾನದಲ್ಲಿ ಇದ್ದಂತಹ ಕೆಲವೊಂದು ಜೋಯಿಸರು ತಮ್ಮ ಗುಪ್ತ ವಿದ್ಯೆಗಳಿಂದ ಅವನು ಮಾಡಿದಂತೆ ಆ ಕಾರ್ಯಗಳನ್ನು ಮಾಡಿದರೆಂಬುದನ್ನು ನಾವು ಓದಬಹುದು. ಇಲ್ಲಿಗೆ ನಮಗೆ ಅರ್ಥ ಆಗುವುದೇನು? ದೆವ್ವಗಳನ್ನು ಬಿಡಿಸುವುದಕ್ಕೂ ಅದ್ಭುತಗಳನ್ನು ಮಾಡುವುದಕ್ಕೂ ದೇವರ ಮಕ್ಕಳೇ ಬರಬೇಕು ಅನ್ನುವಂಥದ್ದಲ್ಲ. ಇಹ ಲೋಕದಲ್ಲಿರುವಂಥ
ಲೋಕದಂಥವರು ಕೂಡ ಕೆಲವು ಗುಪ್ತ ವಿದ್ಯೆಗಳಿಂದ ಅಥವಾ ಅಡ್ಡ ದಾರಿಗಳಿಂದ ಅವುಗಳನ್ನು ಮಾಡುತ್ತಾರೆ. ಆದರೆ ನಮಗೂ ಅವರಿಗೂ ವ್ಯತ್ಯಾಸವೇನೆಂತಂದರೆ, ನಾವು ಅವರೊಳಗೆ ಅದ್ಭುತಗಳನ್ನು ಮಾಡಿ ದೆವ್ವಗಳನ್ನು ಬಿಡಿಸಿ ಆ ಆತ್ಮಗಳನ್ನು ಆದಾಯ ಮಾಡಿ ಪರಲೋಕ ರಾಜ್ಯಕ್ಕೆ ಸೇರಿಸಬೇಕೆನ್ನುವುದೇ ಆಗಿರುತ್ತದೆ. ಆದರೆ ಈ ಮೂಲತಃ ಉದ್ದೇಶವನ್ನು ನಾವು ನೆರವೇರಿಸಿಕೊಂಡಿದ್ದೇವಾ? ಮತ್ತೊಂದು ವಾಕ್ಯ ಭಾಗವನ್ನು ನಾವು ಧ್ಯಾನ ಮಾಡೋಣ. ಲೂಕ 10ನೇ ಅಧ್ಯಾಯ 17-20. ತರುವಾಯ ಆ 20 ಮಂದಿಯೂ ಸಂತೋಷವುಳ್ಳವರಾಗಿ ಹಿಂತಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ ಅಂದರು. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ. ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷಪಡಿರಿ ಎಂಬುದಾಗಿ ಹೇಳಿದನು. ಯೇಸು ಸ್ವಾಮಿಯು ತನ್ನ ಶಿಷ್ಯಂದಿರನ್ನ ಸೇವೆ ಮಾಡುವುದಕ್ಕಾಗಿ, ದೆವ್ವಗಳನ್ನು ಬಿಡಿಸುವುದಕ್ಕಾಗಿ ಎಲ್ಲಾ ತರಹದ ಅಧಿಕಾರಗಳನ್ನು ಕೊಟ್ಟು ಕಳುಹಿಸ್ತಾರೆ. ಈ ಸೇವೆ ಮಾಡಿ ಮುಗಿಸಿ ಹಿಂತಿರುಗಿ ಬಂದಂತ ಶಿಷ್ಯಂದಿರು ದೆವ್ವಗಳು ತಮ್ಮ ಮಾತನ್ನು ಕೇಳಿದವು ಎಂದು ಆಶ್ಚರ್ಯಕರವಾಗಿ ಯೇಸು ಸ್ವಾಮಿಯ ಮುಂದೆ ಹೇಳಿದಾಗ, ಅಲ್ಲಿ ಯೇಸು ಸ್ವಾಮಿ ಒಂದು ಸತ್ಯವನ್ನು ಮಾತಾಡ್ತಾರೆ. ದೆವ್ವಗಳು ನಿಮಗೆ ಅಧೀನವಾಯಿತೆಂದು ಸಂತೋಷಿಸಬೇಡಿರಿ, ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿವೆ ಎಂದು ಸಂತೋಷ ಪಡಿರಿ ಎಂಬುದಾಗಿ. ಅಲ್ಲಿಗೆ ನಮಗೆ ಗೊತ್ತಾಗುತ್ತೆ ಯಾವುದು ಪ್ರಾಮುಖ್ಯ. ದೆವ್ವಗಳು ನಮಗೆ ಅಧೀನವಾಗುವುದಾ, ಅಥವಾ ದೆವ್ವಗಳನ್ನ ನಾವು ಬಿಡಿಸುವುದಾ, ಅಥವಾ ನಮ್ಮ ಹೆಸರು ಪರಲೋಕದಲ್ಲಿ ಅಥವಾ ಜೀವಿತರ ಪಟ್ಟಿಯಲ್ಲಿ ಬರೆಯಲ್ಪಟ್ಟು ನಾವು ಪರಲೋಕ ರಾಜ್ಯವನ್ನು ಪ್ರವೇಶ ಮಾಡುವುದಾ? ಯಾಕೆಂದ್ರೆ ಅಲ್ಪವಾದದರಲ್ಲಿಯೇ ನಾವು ಸಂತೋಷವುಳ್ಳವರಾಗಿರಬಾರದು. ಈ ದೆವ್ವಗಳು ನಮ್ಮ ಮಾತನ್ನು ಕೇಳುವುದಾಗಲಿ, ಈ ಲೋಕದಲ್ಲಿ ಮಾಡುವ ಎಲ್ಲಾ ವಿಚಾರಗಳು ಕೇವಲ ಅಲ್ಪವಾದದ್ದಾಗಿರುತ್ತದೆ. ಬಹಳ ಸಂತೋಷ, ಮಹಿಮೆಯಿಂದ ಕೂಡಿದ ದೊಡ್ಡ ಕಾರ್ಯ ಯಾವುದು? ನಾವು ದೇವರ ರಾಜ್ಯವನ್ನು ಪ್ರವೇಶ ಮಾಡುವುದು. ನಾವು ಇನ್ನೊಂದು ವಾಕ್ಯವನ್ನು ಕೂಡ ಧ್ಯಾನ ಮಾಡೋಣ. ಲೂಕ 9ನೇ ಅಧ್ಯಾಯ 25ನೇ ವಚನ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನನ್ನೇ ಕೆಡಿಸಿಕೊಂಡರೆ ಅಥವಾ ನಷ್ಟಪಡಿಸಿಕೊಂಡರೆ ಅವನಿಗೆ ಪ್ರಯೋಜನವೇನು? ದೇವರು ನಮಗೆ ಕೊಟ್ಟಿರುವ ಎಲ್ಲ ತಲಾಂತುಗಳನ್ನು ಉಪಯೋಗಿಸಿಕೊಂಡು ಆತನ ಸೇವೆಯಲ್ಲಿ ನಾನಾ ರೀತಿಯಾದ ಕಾರ್ಯಗಳನ್ನು, ಆತ್ಮಗಳನ್ನು, ಸಾವಿರಾರು ಆತ್ಮಗಳನ್ನು, 100 ಸಭೆಗಳನ್ನು, ಆದಾಯಗಳನ್ನು ಎಲ್ಲವನ್ನು ಪಡ್ಕೊಂಡ್ರೂ ಕೂಡ ನಮ್ಮ ಆತ್ಮವನ್ನು ನಾವು ನಷ್ಟಪಡಿಸಿಕೊಂಡರೆ ನಮಗೆ ಯಾವುದೇ ಪ್ರಯೋಜನವಾಗಿರುವುದೇ ಇಲ್ಲ. ಇವತ್ತು ಒಂದು ವೇಳೆ ನಮಗೆ ಸಾವಿರಾರು ಆತ್ಮಗಳಿರಬಹುದು, 100 ಸಭೆಗಳಿರಬಹುದು, ಅನೇಕ ಶಿಷ್ಯಂದಿರನ್ನ ಏರ್ಪಡಿಸಿರಬಹುದು. ನಾವು ಪರಲೋಕ ರಾಜ್ಯಕ್ಕೆ ಹೋಗದಿದ್ದರೆ, ಪ್ರವೇಶ ಮಾಡದಿದ್ದರೆ, ನಾವು ಮಾಡಿದ ಈ ಎಲ್ಲಾ ವಿಚಾರಗಳು ಕೂಡ ಕೇವಲ ಅಪ್ರಯೋಜನವಾಗಿರುವಂತದ್ದೇ ಆಗಿದೆ. ನಾವು ಮೊದಲು ಓದಿದಂತ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳುತ್ತಾರೆ, ಧರ್ಮ ಮೀರಿ ನಡೆಯುವವರೇ, ನಾನೆಂದು ನಿಮ್ಮನ್ನು ಅರಿಯೆನು ಎಂದು ಹೇಳಿಬಿಡುವನು. ಅಂದ್ರೆ ಯೇಸು ಸ್ವಾಮಿ ಆ ರೀತಿಯಾದಂತ ಮಾತನ್ನ ಹೇಳುವ ಸನ್ನಿವೇಶ ಬರುತ್ತದೆ ಅಂತಾನೆ ಅರ್ಥ. ನಮಗೆ ಆ ಸೇವಕರು ಗೊತ್ತು, ಈ ಸೇವಕರು ಗೊತ್ತು, ಆ ಸಂಸ್ಥೆ ಗೊತ್ತು, ಇಲ್ಲಿನವರು ಗೊತ್ತು, ಅಥವಾ ನಮ್ಮನ್ನು ಅವರು ಅರಿತಿದ್ದಾರೆ, ಅವರನ್ನು ನಾವು ಅರಿತಿದ್ದೀವಿ, ಎಲ್ಲ ಸರಿ. ಆದರೆ ಕ್ರಿಸ್ತನು ನಮ್ಮನ್ನು ಅರಿಯದಿದ್ದರೆ, ಯೇಸು ಸ್ವಾಮಿ ನಮ್ಮನ್ನು ತಿಳಿಯದಿದ್ದರೆ, ಆತನ ರಾಜ್ಯವನ್ನು ನಾವು ಪ್ರವೇಶಿಸದಿದ್ದರೆ, ಆತನೇನಾದರೂ ನಮ್ಮನ್ನು ನೋಡಿ ನಿಮ್ಮನ್ನು ನಾನು ಅರಿಯೇನು ಎಂದು ಹೇಳಿಬಿಟ್ಟರೆ, ನಾವು ಪಟ್ಟ ಪ್ರಯಾಸ, ನಮ್ಮ ಕಣ್ಣೀರು, ನಮ್ಮ ಸೇವೆ, ನಮ್ಮ ಶ್ರಮೆ ಎಲ್ಲವೂ ವ್ಯರ್ಥವಾಗಿಯೇ ಉಳಿದು ಹೋಗುತ್ತದೆ. ಆದ ಕಾರಣ ಕರ್ತನಲ್ಲಿ ಪ್ರಿಯರಾಗಿರುವ ನಾವೆಲ್ಲರೂ ಕೂಡ ಆತನಿಂದ ತಾಯಿಯ ಗರ್ಭದಲ್ಲಿರುವಾಗಲೇ ಹೆಸರಿಡಿದು ಆರಿಸಿಕೊಂಡಿದ್ದಾರೆ. ಉದ್ದೇಶವೇನು? ಯೋಹಾನನಿಗೆ ಬರೆದ ಸುವಾರ್ತೆಯಲ್ಲಿ ಹೇಳ್ತಾರೆ, ನಾನು ಹೋಗಿ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ, ನಾನು ಇರುವಲ್ಲಿಯೇ ನೀವು ಇರಬೇಕು. ಅಂದರೆ ನಾವು ಎಲ್ಲರೂ ಕೂಡ ಆತನ ಪರಲೋಕ ರಾಜ್ಯವನ್ನು ಪ್ರವೇಶಿಸಬೇಕು ಅನ್ನುವುದೇ ಕರ್ತನ ಚಿತ್ತವಾಗಿದೆ. ಹಾಗಾಗಿ ನಾವು ಆತನ ರಾಜ್ಯಕ್ಕೆ ಎತ್ತಲ್ಪಡುವೆವಾ? ನಮ್ಮ ಹೆಸರುಗಳು ಆತನ ಜೀವಿತರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆಯಾ? ನಾಳೆ ಯೇಸು ಕ್ರಿಸ್ತನು ಆತನು ಬರುವಾಗ ನಾವು ಆತನ ಜೊತೆಗೆ ಕೊಂಡೊಯ್ಯಲ್ಪಡುವೆವಾ?
ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಹಾಗೆ ನಾವು ಪರಿಶೋಧಿಸಿಕೊಳ್ಳುವಾಗ ನಮ್ಮನ್ನು ನಾವು ಸರಿಪಡಿಸಿಕೊಂಡು ಆ ಒಂದು ಮೂಲತಃ ಉದ್ದೇಶವನ್ನು ಹಿಡಿದುಕೊಂಡು ಓಡುವುದಕ್ಕೆ ಪ್ರಯತ್ನ ಮಾಡೋಣ. ಆತನು ನಮ್ಮನ್ನು ಆತನ ರಾಜ್ಯದಲ್ಲಿ ತಂದೆಯ ಮುಂದೆ ನಿಲ್ಲಿಸುವುದಕ್ಕೆ ಶಕ್ತನಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಮೂಲ ಉದ್ದೇಶವನ್ನು ಮರೆತು ಈ ಲೋಕದಲ್ಲಿ ನಾಶವಾಗಿ ಹೋಗುವಂತಹ ವಿಚಾರಗಳಲ್ಲಿ ನಾವು ತುಂಬ ಬ್ಯುಸಿಯಾಗಿರುವುದು ಬೇಡ. ನಮ್ಮ ಆತ್ಮಗಳನ್ನು ನಷ್ಟಪಡಿಸಿಕೊಳ್ಳುವುದು ಬೇಡ. ಎಲ್ಲವನ್ನು ಸಂಪಾದಿಸಿಕೊಂಡು ಆತ್ಮ ನಷ್ಟಪಟ್ಟರೆ ಪ್ರಯೋಜನವೇನು? ನಮ್ಮನ್ನೇ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣವಾ? ನಮ್ಮನ್ನು ಅತ್ಯಚ್ಚಾಗಿ ಪ್ರೀತಿಸುವ ಪರಿಶುದ್ಧ ತಂದೆಯಾದ ದೇವರೇ, ಅಪ್ಪ ನಿನ್ನ ವಾಕ್ಯದಲ್ಲಿ ಬರೆದಿರುವಂತೆ ನಾವೆಲ್ಲರೂ ಕೂಡ ನಮ್ಮ ಎಲ್ಲ ಹೆಸರುಗಳು ಕೂಡ ನಿನ್ನ ಜೀವಿತರ ಪಟ್ಟಿಯಲ್ಲಿ ಬರೆಯಲ್ಪಟ್ಟು ನಾವೆಲ್ಲರೂ ನಿನ್ನ ಜೊತೆಗೆ ನಿನ್ನ ಪರಲೋಕ ರಾಜ್ಯವನ್ನು ಪ್ರವೇಶಿಸುವಂತೆ ನಮ್ಮನ್ನು ಅರ್ಹತೆ ಪಡಿಸು ಅಪ್ಪ. ಹಾಗೆ ಅರ್ಹತೆ ಇಲ್ಲದಂಥ ಕಾರ್ಯಗಳು ನಮ್ಮಲ್ಲಿರುವುದೇ ಆದರೆ ನಮ್ಮನ್ನು ತೊಳೆದು ಶುದ್ಧೀಕರಿಸು ಅಪ್ಪ. ನೀನು ನಮ್ಮನ್ನು ಆರಿಸಿಕೊಂಡಿರುವೆ. ತಂದೆಯ ಮುಂದೆ ನಮ್ಮನ್ನು ಕೊಂಡು ಹೋಗಿ ನಿಲ್ಲಿಸುವುದಕ್ಕೆ ನೀನು ಸಿದ್ಧನು ಶಕ್ತನು ಆಗಿರುವುದರಿಂದ ನಮ್ಮನ್ನೇ ನಿಮ್ಮ ಮುಂದೆ ಒಪ್ಪಿಸಿಕೊಡುತ್ತೇನೆ. ಈ ವಾಕ್ಯವನ್ನು ಕೇಳಿದ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ನಿಮ್ಮ ಕೃಪಾತಿಶಯ ಜೊತೆಗಿರಲೆಂದು ಯೇಸುವಿನ ಹೆಸರಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್ ಆಮೇನ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.